ಹಾಸನದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ. ಲಂಚ ಪಡಿತಾ ಇದ್ದಾಗಲೇ ಸಿಕ್ಕಿ ಬಿದ್ದಿದ್ದಾರೆ ಶಿಕ್ಷಣ ಇಲಾಖೆ ಅಧಿಕಾರಿ ಒಬ್ಬರು. ಭರ್ಜರಿ ಬೇಟೆ ಇದು ಹಾಸನದ ಲೋಕಾಯುಕ್ತ ಅಧಿಕಾರಿಗಳದ್ದು. ನೋಡಿ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾನೆ ಅಧಿಕಾರಿ ಒಬ್ಬ. ಇಲ್ಲಿ ಎಎಸ್ ವೇಣುಗೋಪಾಲ್ ರಾವ್ ಲೋಕಾಬಲೆಗೆ ಬಿದ್ದಂಥ ಅಧಿಕಾರಿಯಾಗಿದ್ದಾನೆ. ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯ ಅಧೀಕ್ಷಕರಾಗಿದ್ದಾರೆ ಇವರು. ಶಿಕ್ಷಕಿಯೊಬ್ಬರ ವರ್ಗಾವಣೆಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಈ ವೇಣುಗೋಪಾಲ್ 40,000 ರೂಪಾಯಿಗೆ ಡಿಮ್ಯಾಂಡ್ ಮಾಡಿದ್ದ. ವೇಣುಗೋಪಾಲ್ ಲಂಚದ ಬೇಡಿಕೆ ಬಗ್ಗೆ ದೂರು ಕೊಟ್ಟಿದ್ರು ಶಿಕ್ಷಕಿಯ ಪತಿ ಅಭಿಜಿತ್ ಅವರು. 40,000 ಲಂಚ ಪಡೆಯುವಾಗ ಲೋಕಾಬಲೆಗೆ ಬಿದ್ದಿದ್ದಾರೆ ಅಧಿಕಾರಿ. ಈತನೇ ನೋಡಿ ಆರೋಪಿ. ಶಿಕ್ಷಣ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಬ್ಬ ಶಿಕ್ಷಕಿ ಏನಿದ್ದಾರೆ ಅವ್ರದ್ದು ಟ್ರಾನ್ಸ್ಫರ್ ಮಾಡಬೇಕು, ವರ್ಗಾವಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಬೇಡಿಕೆ ಇಟ್ಟಾಗ 40,000 ರೂಪಾಯಿ ಕೊಡಿ, ಆರಾಮಾಗಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಆಕೆಯಿಂದ ಲಂಚ ಪಡೆಯುವಂಥ ಸಂದರ್ಭದಲ್ಲಿ ಲೋಕ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ ಆರೋಪಿ ವೇಣುಗೋಪಾಲ್. ಇನ್ನು ಆತನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ಗಳಾಗಿರುವಂಥ ಬಾಲು ಹಾಗೆ ಶಿಲ್ಪಾ ನೇತೃತ್ವದ ತಂಡ. ಇತ್ತೀಚೆಗೆ ಸರ್ಕಾರಿ ಅಧಿಕಾರಿಗಳ ಈ ಲಂಚದ ಬೇಡಿಕೆಗಳು ಜಾಸ್ತಿ ಆಗ್ತಾನಿದೆ. ಪ್ರತಿಯೊಂದು ಕೆಲಸ ಆಗಬೇಕಂದ್ರೂ ಕೂಡ ಎಲ್ಲ ಇಲಾಖೆಗಳಲ್ಲಿ ಲಂಚವನ್ನು ಕೊಡಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಸನದ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯ ಅಧೀಕ್ಷಕರಾಗಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶಿಕ್ಷಕಿಯ ಪತಿ ಅಭಿಜಿತ್ ಅಂಥೇಳಿ ಅವರು ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿರ್ತಾರೆ. ಈ ಸಂದರ್ಭದಲ್ಲಿ 40,000 ರೂಪಾಯಿ ಕ್ಯಾಶನ್ನು ಇಸ್ಕೊಳ್ಳುವಂತಹ ಸಂದರ್ಭದಲ್ಲೇ ಲೋಕ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಆತನನ್ನು ಬಲೆಗೆ ಕೆಡವಿದ್ದಾರೆ. ಈಗ ಹೆಚ್ಚಿನ ತನಿಖೆ ಕೂಡ ಮುಂದುವರೆದಿದೆ. ಯಾಕೆಂದರೆ ಈ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಕೂಡ, ಅಂದರೆ ಯಾರೆಲ್ಲ ವರ್ಗಾವಣೆಗೆ ಒಳಗಾಗ್ತಿರ್ತಾರಲ್ವ, ₹1 ಕೂಡ ಹಣವನ್ನು ತೆಗೆದುಕೊಳ್ಳೋ ಹಾಗಿಲ್ಲ. ಬಟ್ ಇಲ್ಲಿ ಈತ ಡಿಮ್ಯಾಂಡನ್ನು ಮಾಡಿದ್ದ. ಜಾಸ್ತಿ ಲಕ್ಷದ ಮೇಲೇ ಕೇಳಿದ್ದ ಇವನು. ಬಟ್ ಹಾಗೋ ಹೀಗಂತೆ 40,000 ರೂಪಾಯಿ ಕೊಡೋಕೆ ಇವರು ಒಪ್ಕೊಂಡಿದ್ರು. ಬಟ್ ಏನಾದರೂ ಮಾಡಿ ಈತನಿಗೆ ಪಾಠ ಕಲಿಸ್ಬೇಕು, ಯಾಕೆಂದರೆ ಮುಂದೆ ಬರುವಂತಹ ಏನು ಟೀಚರ್ಸ್ ಇದ್ದಾರೆ ಅವ್ರಿಗೂ ಕೂಡ ಅನ್ಯಾಯ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ದರು. ಲೋಕಾಯುಕ್ತ ಅಧಿಕಾರಿಗಳು ಖಚಿತ ಮಾಹಿತಿ ಅರಿತುಕೊಂಡು ದಾಳಿಯನ್ನು ಮಾಡಿದ್ದಾರೆ. ವೇಣುಗೋಪಾಲನ್ನು ವಶಕ್ಕೆ ಪಡೆದಿದ್ದಾರೆ. ತೀವ್ರವಾದಂಥ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. DDPI ಕಚೇರಿಯಲ್ಲಿ ಲಂಚ ಪಡೆಯುವಂಥ ಸಂದರ್ಭದಲ್ಲಿ ಲೋಕ ಕೆಡ್ಡಾಗಿ ಬಿದ್ದಿದ್ದಾರೆ. DDPI HK ಪಾಂಡು, AS ವೇಣುಗೋಪಾಲ್ ಲೋಕಾಯುಕ್ತ ಬಲಗೆ. ಅಂದರೆ ಇಬ್ಬರು ಅಧಿಕಾರಿಗಳು ನೋಡಿ, ಒಬ್ಬರು DDPI ನೋಡಿ, ಒಬ್ಬರು DDPI ಈ ಕಡೆ ಇದ್ದಾರಲ್ಲ ಅವರು ಪಾಂಡು ಅಂಥೇಳಿ ಅವ್ರ ಹೆಸರು. ಇನ್ನೊಬ್ಬರು ಶಿಕ್ಷಣ ಇಲಾಖೆಯ ಅಧೀಕ್ಷಕರ ಕೆಲಸವನ್ನು ಮಾಡ್ತಿದ್ದಾರೆ ವೇಣುಗೋಪಾಲು. ಇವರಿಬ್ಬರು ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಂತಹ ಭ್ರಷ್ಟ ಅಧಿಕಾರಿಗಳು. 40,000 ರೂಪಾಯಿ ಶೇರ್ ಮಾಡಿಕೊಂಡ್ರಾಯ್ತು ಅಂತ ಇವರು ಪ್ಲ್ಯಾನ್ ಮಾಡ್ಕೊಂಡಿದ್ದಿಬ್ಬರು ಕೂಡ. ಯಾಕಂದರೆ ಅವ್ರ ಕೆಳಗಡೆ ಇವರು, ಹಾಗಾಗಿ ಇವರಿಂದ ಅವ್ರಿಗೆ ಮಾಹಿತಿ ಹೋಗಿರುತ್ತೆ. ಹಾಗಾಗಿ ಡೀಲ್ ಕುದುರಿಸಿರ್ತಾರೆ. 4 ವಾಹನಗಳಲ್ಲಿ ಅಧಿಕಾರಿಗಳು ಬಂದು ಈಗ ರೇಡ್ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ, ಅಂದರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರೋದ ಹೇಗೆ ಈಗ ಈ ಲಂಚ ಅಧಿಕಾರಿಗಳು? ಯಾವ ರೀತಿ ಬೇಡಿಕೆ ಇಟ್ಟಿದ್ರು, ಯಾವ ರೀತಿ ಇವ್ರನ್ನ ಹಿಡಿದುಕೊಡುವಂಥ ಪ್ಲಾನ್ ಮಾಡಿದ್ರು ಆ ಶಿಕ್ಷಕಿ ದಂಪತಿ ಅನ್ನೋದು? ಪ್ರಭು, ಹಾಸನದ ಉಪನಿರ್ದೇಶಕರ ಕಚೇರಿಯಲ್ಲಿ ಇಬ್ಬರು ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ದಾಳಿ ಕೂಡ ನಡೆದಿರುವಂತದ್ದು. ಲೋಕಾಯುಕ್ತ ಅಧಿಕಾರಿ ಶಿಲ್ಪಾ ಮತ್ತೆ ಬಾಲು ನೇತೃತ್ವದಲ್ಲಿ ಸುಮಾರು 3 ಗಂಟೆಯಲ್ಲಿ, ಮಧ್ಯಾಹ್ನ 3 ಗಂಟೆಯಲ್ಲಿ ಲೋಕಾಯುಕ್ತ ದಾಳಿ ನಡೆದಿರುವಂತದ್ದು. ಒಂದೇನಂತಂದ್ರೆ, ಈ ಶಿಕ್ಷಕ ದಂಪತಿ ಏನಿದ್ದಾರೆ ಈ ವರ್ಗಾವಣೆ ವಿಚಾರದಲ್ಲಿ ಸುಮಾರು 40,000 ರೂಪಾಯಿ ಹಣವನ್ನು ಕೂಡ ಬೇಡಿಕೆ ಇಟ್ಟಿದ್ರು. ಆ ಬೇಡಿಕೆ ಇಟ್ಟಂತಹ ಸಂದರ್ಭದಲ್ಲಿ ಇವತ್ತು ಹಣವನ್ನು ಕೊಡ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು. ಈಗ ಸದ್ಯಕ್ಕೆ ಹಾಸನದ ಉಪನಿರ್ದೇಶಕರು ಅಂದ್ರೆ DDPI ಏನಿದ್ದಾರೆ ಪಾಂಡು, ಅವರೊಬ್ರು ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತದ್ದು. ಜೊತೆಗೆ ಇನ್ನು ಮತ್ತೊಬ್ರು ಅಧಿಕಾರಿ ವೇಣುಗೋಪಾಲ್ ಏನಿದ್ದಾರೆ ಅವರು ಕೂಡ ಈಗಾಗಲೇ ಲೋಕಾಯುಕ್ತ ದಾಳಿಗೆ ಸಿಲುಕಿರುವಂತದ್ದು. ರೆಡ್ ಹ್ಯಾಂಡ್ ಆಗಿ ಈಗಾಗಲೇ ಸಿಕ್ಕಿದ್ದಾರೆ. ಒಂದಿಷ್ಟು ಆರೋಪಗಳು ಕೂಡ ಈ ಪಾಂಡು ಏನಿದ್ದಾರೆ DDPI ಉಪನಿರ್ದೇಶಕರು ಏನಿದ್ದಾರೆ ಅವರ ಮೇಲೆ ಸಾಕಷ್ಟು
ಆರೋಪಗಳು ಕೂಡ ಈ ಹಿಂದೆ ಕೇಳಿ ಬಂದಿತ್ತು. ಸಾಕಷ್ಟು ಪ್ರಕರಣದಲ್ಲಿ ಆರೋಪಗಳು ಕೇಳಿ ಬಂದಿತ್ತು. ಒಟ್ಟಾರೆ ಎಲ್ಲಾ ಮಾಹಿತಿಯನ್ನು ಲೋಕಾಯುಕ್ತ ಅಧಿಕಾರಿಗಳು ಅವನ್ನೆಲ್ಲವನ್ನು ಕೂಡ ಒಂದು ಕಡೆ ಮಾಹಿತಿಗಳನ್ನು ಕೂಡ ಒಂದೊಂದಾಗಿ ಇಟ್ಕೊಂಡಿದ್ರು. ಹಾಗಾಗಿ ಇವತ್ತು ಯಾವಾಗ ಅವರ ಮೇಲೆ ದೂರು ಹೋಗುತ್ತೆ, ದೂರು ಹೋದಂತಹ ಸಂದರ್ಭದಲ್ಲಿ ಹಾಸನದ ಅವರ ಪ್ರಮುಖ ಕಚೇರಿ ಏನಿದೆ, ಉಪನಿರ್ದೇಶಕರ ಕಚೇರಿ ಏನಿದೆ, ಆ ಕಚೇರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು 4 ವಾಹನಗಳಲ್ಲಿ ಬಂದಂತಹ ಅಧಿಕಾರಿಗಳು ಏಕಾಏಕಿ ದಾಳಿ ಮಾಡಿ ಒಂದಿಷ್ಟು ಕಡತಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಪಾಂಡು ಅವರ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಇಂತಹ ಹಿನ್ನೆಲೆಯಲ್ಲಿ ಏನಾದ್ರೂ ಆ ಕಡತಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಏನಾದ್ರೂ ಹೆಚ್ಚಿನ ಮಾಹಿತಿ ಏನಾದ್ರೂ ಸಿಗಬಹುದಾ ಅನ್ನುವ ದೃಷ್ಟಿಯನ್ನು ಇಟ್ಕೊಂಡು ಸತತ ಕಳೆದ 2 ಗಂಟೆಗಳಿಂದಲೂ ಕೂಡ ಈಗಾಗಲೇ ಆ ಕಚೇರಿಯಲ್ಲಿ ವಿಚಾರಣೆ ನಡೀತಾ ಇದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.